ಸರ್ತಿನೂ ಅಂದ್ರೆ ನೀವು ಹೇಳ್ತಾರೋ IT ಬಗ್ಗೆ ಆಗಲಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಆಗಲಿ IT ಮಾಡಿಲ್ಲ. ಸೊ ಯು ಆರ್ ಡಿಫೆಂಡಿಂಗ್ ವಾಟ್ ಇಲ್ಲಿ ಕೇಳಿ ವಾಟ್ ಇನ್ಕಮ್ ಟ್ಯಾಕ್ಸ್ ಕರೆಕ್ಟ್ ನೀವು ಹೇಳೋದನ್ನ ಹೇಳ್ತೀನಿ. ಐ ಆಮ್ ಆನ್ಸರಿಂಗ್ ಯುವರ್ ಕ್ವಶನ್. ನೋಡಿ, ಇನ್ಕಮ್ ಟ್ಯಾಕ್ಸು ED CBI ಈಸ್ ಬೀಯಿಂಗ್ ಮಿಸ್ಯೂಸ್ ಬ್ಲಾಟೆಂಟ್ಲಿ. ಎಲೆಕ್ಷನ್ ಕಮಿಷನ್ ಈಸ್ ಅ ರೀಸೆಂಟ್ ಎಂಟ್ರೆಂಟ್. ಯಾಕಂದರೆ ಎಲೆಕ್ಷನ್ ಕಮಿಷನ್ ಹೆಂಗಾಯ್ತು ಗೊತ್ತಾ, ದೇ ಚೇಂಜ್ ದ ನಿಯಮ. ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ನಿಯಮ ಯಾಕೆ ಚೇಂಜ್ ಮಾಡಿದ್ರು? ಅಲ್ಲಿ ಮೊದಲು ಹೇಗಿತ್ತು ಅಂದರೆ ಲೀಡರ್ ಆಫ್ ದ ಅಪೋಸಿಷನ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಇತ್ತು. ಅದನ್ನು ಚೇಂಜ್ ಮಾಡಿ ಸರ್ಕಾರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ತೆಗೆದು ಒಬ್ಬ ಮಂತ್ರಿಗೆ ಮಾಡಿರ್ತಕ್ಕಂಥ ಇಂಟೆನ್ಷನ್ ಏನು? ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ದಿಸ್ ಮೀನ್ಸ್ ಟು ಸೇ ದೇ ಡೋಂಟ್ ಬಿಲೀವ್ ಇನ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನೋಡಿ, ಯು ಹ್ಯಾವ್ ಟು ಅನಲೈಸ್. ಕೈಂಡ್ಲಿ ಡೋಂಟ್ ಪ್ಲೇ ಇನ್ ದ ಹ್ಯಾಂಡ್ಸ್ ಆಫ್ ದ ಅಪೋಸಿಷನ್ ಅವ್ರ ರೂಲಿಂಗ್ ಪಾರ್ಟಿ. ನೋಡಿ, ಅವರು ವಿತ್ ಮಾಲಿಫೈಡ್ ಇಂಟೆನ್ಷನ್ ಮಾಡ್ತಾ ಇದ್ದಾರೆ. ನಾವು ಟು ಸೇವ್ ಡೆಮೋಕ್ರಸಿ, ನಾಟ್ ಓನ್ಲಿ ಅವರ್, ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆಸ್ ವೆಲ್. ತಪ್ಪು ಮಾಡಿದರೆ ಆಮೇಲೆ ಇವತ್ತು ಯಾಕೆ ಮಿಸ್ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು? ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಏನಾಯಿತು? ಯಾರ್ಯಾರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿದೆ ಅವರೆಲ್ಲ ದೇಣಿಗೆ ಕೊಟ್ಟಿದ್ದಾರೆ BJPಗೆ. ಯಾರ್ಯಾರ ಮೇಲೆ ED ರೇಡ್ ಆಗಿದೆ ಅವರು ದೇಣಿಗೆ ಕೊಟ್ಟಿದ್ದಾರೆ BJPಗೆ. ಯಾರ್ಯಾರ ಮೇಲೆ CBI ರೇಡ್ ಆಗಿದೆ ದೇಣಿಗೆ ಕೊಟ್ಟಿದ್ದಾರೆ BJPಗೆ. ಯಾರ್ಯಾರ ಮೇಲೆ ಯಾರ್ಯಾರಿಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ ಅವರು ದೇಣಿಗೆ ಕೊಟ್ಟಿದ್ದಾರೆ. ನಾನು ಹೇಳಿಲ್ಲ, ನೀವು ಪತ್ರಕರ್ತರೇ ಬರೆದಿದ್ದೀರಿ ದೊಡ್ಡ ದೊಡ್ಡ ಅಂಕಣಗಳು. Does it not indicate that all these institutions are being misused? So this is a fact. ನೋಡಿ, ಇಲ್ಲ ಹೇಳಿ ಆಗಿದ್ದು ಹೇಳ್ತಾ ಇದ್ದೀವಿ ನಾವು. ಹಾಗಾಗಿ ಅನಾಲಿಟಿಕಲ್ ಇಲ್ಲ ಒಂದು ನಿಮಿಷ ಕರೆಕ್ಟಾಗಿ ಹೇಳಿದ್ರಿ. ಇಷ್ಟು ದಿನ ವೋಟ್ ಚೋರಿ ಅಂದ್ವಿ. EVMಗೆ ನಾನೇ ಖುದ್ದಾಗಿ ಆ್ಯಸ್ ಅ ಮಿನಿಸ್ಟರ್ ಫಾರ್ ದ 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್ ಪತ್ರ ಬರೆದೆ. EVMಗಳನ್ನು ಎಥಿಕಲ್ ಹ್ಯಾಕಿಂಗ್ ಮಾಡಿದ್ವಿ, ಮಾಡಿಸಿ ಅಂತ. ಮಾಡಿದ್ರಾ? ಮಾಡಿಲ್ಲ. ಫಾರ್ಮ್ 6-7 ಮಿಸ್ಯೂಸ್ ಮಾಡಿದ್ರು. ಮಾದೇವಪುರ ಪ್ರೂವ್ ಆಯಿತಾ? ಎಲ್ಲದು ಬಿಟ್ಬಿಡಿ, ಆಳಂದು ಪ್ರೂವ್ ಆಯಿತಾ? 22,000 ಪೇಜ್. ಯಾರು A1 A2 BJPಯವರ. ಅದಾದಮೇಲೆ ಸಾಹೇಬ್ರು ಹೇಳ್ದಂಗೆ ಈ ಚೀಫ್ ಎಲೆಕ್ಷನ್ ಕಮಿಷನರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಬದಲಾವಣೆ ಮಾಡಿದ್ರ. ಚೀಫ್ ಜಸ್ಟಿಸಿಗೆ ತೆಗೆದ್ಬಿಟ್ಟು ಅವ್ರು ಯಾವುದೋ ಒಂದು ಕ್ಯಾಬಿನೆಟ್, ಯೂನಿಯನ್ ಕ್ಯಾಬಿನೆಟಿಗೆ ಹಾಕಿದ್ದಾರೆ. ಅವ್ರು ಯಾರು ಮಾತು ಕೇಳೋದು? ಪ್ರೈಮ್ ಮಿನಿಸ್ಟರ್ ಮಾತು ಕೇಳೋದು. 2:1 ಆಯಿತಾ ಅಲ್ಲಿ? ಅದಾದಮೇಲೆ ಏನು ಮಾಡಿದ್ರು? ಜುಡಿಷಿಯಲ್ ಇಮ್ಯುನಿಟಿ ತಂದರು ಚೀಫ್ ಎಲೆಕ್ಷನ್ ಕಮಿಷನರಿಗೆ. ಏನಾದರೂ ಅವರು ಈ ಎಲೆಕ್ಷನ್ ಪ್ರಕ್ರಿಯೆ ಮಾಡಬೇಕಾದಾಗ ಅವ್ರು ಏನೇ ಮಾಡಿದ್ರೂ ಕೂಡ ಯಾವ ಕೋರ್ಟ್ನಲ್ಲೂ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಜುಡಿಷಿಯಲ್ ಇಮ್ಯುನಿಟಿ ಫಾರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಅನ್ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಕೊಟ್ಟರು. ಅದಾದಮೇಲೆ ಏನು ಮಾಡಿದ್ರು? 70 ಜನ MP ಹೊರಗೆ ಹಾಕ್ಬಿಟ್ಟು ಈ ಬಿಲ್ಲನ್ನು ಪಾಸ್ ಮಾಡಿದ್ರು. ತಮ್ಗೆ ನೆನಪಿರ್ಬೋದು, ಅದು ಸಂವಿಧಾನಿಕವಾಗ. ಅದಾದಮೇಲೆ ಅಂತಂದರು ನಿಮಗೆ SIR ತಂದರು. ಬಿಹಾರ್ನಲ್ಲಿ ಒಂದು ಸಣ್ಣ ಪ್ರಯೋಗ ನಡೆಸಿದ್ರು, ಸಕ್ಸಸ್ ಆಯಿತು. ಕೇರಳನಲ್ಲಿ ಎಚ್ಚೆತ್ಕೊಂಡ್ಬಿಟ್ಟು ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟು PDOಗಳ ಮುಖಾಂತರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಕಮ್ಮಿ ಆಯಿತು. ಅಲ್ಲಿ ಕಲ್ತರು. ಮತ್ತು ತಮಿಳ್ನಾಡಿಗೆ ಹೋದರು, ಅಲ್ಲೇನೋ ಒಂದು ಪ್ರಯೋಗ ಮಾಡಿದ್ರು, ಸಕ್ಸಸ್ ಆಯಿತು. ಮತ್ತು ಈ 3 ರಾಜ್ಯದಲ್ಲಿ ಏನು ಲೋಪಗಳಿತ್ತು ಅದು ನ್ಯೂನತೆಗಳನ್ನು ಬೆಂಗಾಲ್ನಲ್ಲಿ ಸರಿಪಡಿಸಿದ್ರು. ಏನಂತ? ಲಾಜಿಕಲ್ ಡಿಸ್ಕ್ರಪೆನ್ಸಿ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಲಾಜಿಕಲ್ ಡಿಸ್ಕ್ರಪೆನ್ಸಿ? ಚೀಫ್ ಎಲೆಕ್ಷನ್ ಕಮಿಷನರ್ ಈಗಲೂ ನನಗೆ ಹೇಳಿಬಿಡ್ಲಿ, ನಾನು ರಾಜೀನಾಮೆ ಕೊಡೋಕ್ಕೆ ರೆಡಿ ಇದ್ದೀನಿ. ದೇರ್ ಈಸ್ ನೋ ಡೆಫಿನಿಷನ್. ನಿಮ್ಮದು ಹೆಸರು ದತ್ತಾತ್ರೇಯ, ನೀವು ಸ್ಪೆಲ್ಲಿಂಗ್ ಏನಾದರೂ ಚೇಂಜ್ ಆದರೆ ನಿಮ್ದು ಹೋಯ್ತು. ಪ್ರಿಯಾಂಕ್ ನಂದು ಒತ್ತಕ್ಷರ ಕನೇ ಬಂದುಬಿಟ್ರೆ ವಿತೌಟ್ ಒತ್ತಕ್ಷರ ಇದು ಡಿಸ್ಕ್ರಪೆನ್ಸಿ ಇದೆ ಅಂದ್ಬಿಟ್ಟು ಟ್ರಿಬ್ಯುನಲಿಗೆ ಟ್ರಿಬ್ಯುನಲಿಗೆ ಕಳಿಸ್ತಾರೆ. ಟ್ರಿಬ್ಯುನಲ್ನಲ್ಲಿ ಒಂದೇ ಜಡ್ಜ್ ಇರೋದು. ಹೆಂಗಾಗ್ತದೆ? ಆಲ್ ದಿಸ್ ಈಸ್ ಕಾನ್ಸ್ಟಿಟ್ಯೂಷನಲ್ಲ. ಅದು ವೋಟ್ ಚೋರಿ ಆಯಿತಾ? ವೋಟ್ ಚೋರಿ ಅಲ್ವಾ ಇದು? ಮತ್ತು ಚಂದಾ ಚೋರಿನೂ ಕರೆಕ್ಟು. ಯಾರು ಮಾಡಿದ್ದು? ನಾವು ಮಾಡಿದ್ದಾ? ಅವರೇ ತಾನೇ. ಈಗ SITನೂ ರಚನೆ ಮಾಡಿದ ಅವ್ರ ಸರ್ಕಾರ, ಹೆಸರುಗಳು ಬರ್ತಾ ಇರೋದು ಅವ್ರ ಸರ್ಕಾರ. ಇದಕ್ಕೆ ಏನು ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ವರ್ಡಿಕ್ಟ್ ಬಂದಾಗ ಮೋದಿಯವರಿಗೆ ಜಯವಾಗಲಿ ಅಂತ ಹೇಳಿದ್ದು ಅವರು. ಮೋದಿಯವರೇ ಏನು ಬಂದು ಅಡಿಗಲ್ಲಿ ಹಾಕಿದ್ರು, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು, ಧ್ವಜ ಹಾರಿಸಿದ್ರು, ಎಲ್ಲನೂ ಅವರೇ ಮಾಡಿದ್ದು. ಕ್ರೆಡಿಟ್ ಎಲ್ಲ ಅವರಿಗೆ ಬಂತು. ಆದರೆ ಚಂದಾ ಚೋರಿ ಆದಾಗ ಮಾತ್ರ ಯಾಕೆ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ? ಯಾರ್ಯಾರು ಇನ್ವಾಲ್ವ್ ಇದ್ದಾರೆ? ನಮ್ಮ 1 2 3 ಚಂಪಕ್ರಾಯ್ ಯಾರು? ನಿಮ್ಮ ಯಾವುದು ಗಣೇಶ್ ಜಿ ಅಂತೆ ಸರ್. ಇವರಿಗೆಲ್ಲ ದೇವ್ರ ಹತ್ರ ಕಳ್ತನ ಮಾಡಿಬಿಟ್ಟು ಜಿ ಬೇರೆ ಇವರಿಗೆ. ಕರ್ನಾಟಕದ ಹೆಸರು ಹಾಳು ಮಾಡೋಕ್ಕೆ ಬಂದಿರೋದು ಇವರು. ಮತ್ತು ಇನ್ನೊಬ್ಬ ಮಿಶ್ರಾ. ಎಲ್ಲ ಜಿಗಳೇ, ಎಲ್ಲ ಜಿನೂ ಹಿಂಗೆ ರೀ. ಮೋಹನ್ ಜಿ, ಹೊಸಬಾಳೆ ಜಿ ಎಲ್ಲ ಈಗ ಸಮಾಜದಲ್ಲಿ ವಿಷ ಬೀಜ ಬಿಟ್ಬಿಟ್ಟು ಜಿ ಬೇರೆ ಅನ್ಸ್ಕೊಳೋದು ಇವರು. ಬಿಟ್ಬಿಡಿ. ನಾವು ಹೇಳ್ತಾ ಇರೋದು ವೋಟ್ ಚೋರಿನೂ ಪ್ರೂವ್ ಆಗಿದೆ, ನಿಮ್ಮ ಚಂದಾ ಚೋರಿನೂ ಪ್ರೂವ್ ಆಗಿದೆ. ಈಗ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.